ಇದು ನಾರ್ಮಲ್ ಮೋಡು, ಇದು ಮೇಂಟೆನೆನ್ಸು, ಓಕೆ. ಇದು ರೆಸ್ಕ್ಯೂ ಮೋಡು. ಓಕೆ. ಈ ಸ್ವಿಚ್ನ ರೆಸ್ಕ್ಯೂ ಮೋಡ್ಗೆ ಹಾಕಬೇಕು. ಓಕೆ. ರೆಸ್ಕ್ಯೂ ಮೋಡ್ಗೆ ಹಾಕ್ಬಿಟ್ಟು ಇದು ಅಪ್ ಬಟನು, ಇದು ಡೌನ್ ಬಟನು. ಓಕೆ. ಓಕೆನಾ? ಇದು ಡೌನ್ ಬಟನ್ ಪ್ರೆಸ್ ಮಾಡಬೇಕು. ಓಕೆ. ಡೌನ್ ಬಟನ್ ಪ್ರೆಸ್ ಮಾಡಿದ್ರೆ 1 ಫೀಟ್ ಅಷ್ಟು ಕೆಳಗಡೆ ಹೋಗಬೇಕು. ಸರಿ. ಓಕೆನಾ? 1 ಫೀಟ್ ಅಷ್ಟು ಡೌನ್ ಆದಮೇಲೆ ಇಲ್ಲಿ ಡೋರ್ ಓಪನ್ ಮಾಡಬೇಕು. ಹಾಂ. ಕೀ ಹಾಕಿ ಡೋರ್ ಓಪನ್ ಮಾಡಿ ಒಂದು ಡೋರ್ನ ಇಲ್ಲಿ ಕಾಲಲ್ಲಿ ಇಟ್ಕೋಬೇಕು, ಹಿಂಗೆ ಡೋರ್ನ. ಓಕೆನಾ? ಆಗ ಲಿಫ್ಟ್ ಬಂದ್ಬಿಟ್ಟು 1 ಫೀಟ್ ಡೌನ್ ಹೋಗಿರುತ್ತೆ, ಇಲ್ಲಿಗಿರುತ್ತೆ ನಿಮಗೆ. ಓಕೆ. ಇಲ್ಲಿಗಿದ್ದಾಗ ಈ ಡೋರ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಪುಷ್ ಮಾಡಿದ್ರೆ ಇದು ಹಿಂದಕ್ಕೆ ಹೋಗುತ್ತೆ. ಓಕೆ. ಓಕೆನಾ? ಆಗ ಕಸ್ಟಮರ್ ಯಾರಾದರೂ ಒಳಗಡೆ ಇದ್ರೆ ಹ್ಯಾಂಡ್ ಕೊಟ್ಬಿಟ್ಟು ಹಿಂಗೆ ಔಟ್ಸೈಡ್ ತಗೋಬೇಕು ಅವ್ರನ್ನ. ಸರಿ. ಅಷ್ಟೇನಾ? ಆಮೇಲೆ ಬಿಟ್ಬಿಡಿ ಡೋರ್ ನಿಧಾನಕ್ಕೆ ಬಿಟ್ಬಿಟ್ಟು ಇಲ್ಲಿ ಆಫ್ ಮಾಡಿ ರೆಸ್ಕ್ಯೂಗೆ ಇರೋದನ್ನ ನಾರ್ಮಲ್ ಯಾವ್ದು ಆಫ್ ಮಾಡಬೇಕು? ಇದು MCB ಇದೆಯಲ್ಲ, MCB ಆಫ್ ಮಾಡಬೇಕು. ಇದು ಎರಡು ಆಫ್ ಮಾಡಿಬಿಟ್ಟು ಓಕೆ. ರೆಸ್ಕ್ಯೂಗೆ ಇರೋದು ನಾರ್ಮಲ್ ಮೋಡ್ಗೆ ಹಾಕ್ಬೇಕು. ಓಕೆ. ಹಿಂಗೆ ತಿರುಗಿಸಿದ್ರೆ ಓಕೆ ಆಗುತ್ತೆ. ಅದು ಹಾಂ. ಹಾಕ್ಬಿಟ್ಟು ಬಿಟ್ಬಿಡಿ. ಬಿಟ್ಬಿಟ್ಟು ರನ್ ಆದರೆ ಓಕೆ. ಇನ್ ಕೇಸ್ ನೀವು ರೆಸ್ಕ್ಯೂ ಮಾಡಿ ರನ್ ಆಗಿಲ್ಲ ಅಂದರೆ ಟೆಕ್ನಿಷಿಯನ್ ಕಾಲ್ ಮಾಡಬೇಕು. ಓಕೆ. ನಮಗೆ ಕಾಲ್ ಮಾಡಿದ್ರೆ ನಾವು ಬಂದು ಚೆಕ್ ಮಾಡಿಬಿಟ್ಟು ಲಿಫ್ಟು ರನ್ನಿಂಗ್ ಬಿಡ್ತೀವಿ. ಸರಿ.